ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ನಂತರ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿತ್ತು. ಈಗ ಆ ಸ್ಥಾನಕ್ಕೆ ಚುನಾವಣೆಯ ಸಿದ್ಧತೆ ನಡೀತಾ ಇದೆ. ಸೊ ಈ ಕಡೆ ಬಿಜೆಪಿ ಎನ್ಡಿಎ ಜೊತೆ ಸೇರಿ ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿಪಿ ರಾಧಾಕೃಷ್ಣನ್ ಹೆಸರು ಆಲ್ರೆಡಿ ಕಿವಿಗೆ ಬಿದ್ದಿದೆ. ನಾವು ಕೂಡ ಇವರ ಪರಿಚಯವನ್ನ ಮಾಡ್ತೀವಿ. ಮೂಲತಃ ತಮಿಳುನಾಡಿನವರು, 15ನೇ ವಯಸ್ಸಿಗೆ RSS ಸೇರಿದವರು. ಈಗ ವಿರೋಧ ಪಕ್ಷದವರಿಗೆ ತಾವು ಯಾರನ್ನ ಅಭ್ಯರ್ಥಿ ಮಾಡೋದು ಅನ್ನುವ ತಲೆನೋವು ಶುರುವಾಗಿತ್ತು. ಫೈನಲಿ ಕಾಂಗ್ರೆಸ್ ರಿಟೈರ್ಡ್ ನ್ಯಾಯಾಧೀಶರಾದ ಪಿ ಸುದರ್ಶನ್ ರೆಡ್ಡಿ ಇವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಿಜೆಪಿ ಒಮ್ಮೆ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಅನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದಾಗ ಇದೇ ಕಾಂಗ್ರೆಸ್ ಕೋಲಾಹಲ ಎಬ್ಬಿಸಿತ್ತು. ಇನ್ನೊಂದು ಮಜಾ ನೋಡಿ, ಯಾವಾಗ್ಲೂ OBC ಮೇಲೆ ವಿಶೇಷ ಕಾಳಜಿ ತೋರಿಸಿ ಬೊಬ್ಬೆ ಹಾಕ್ತಾ ಇದ್ರು. ಅದೇ ಬಿಜೆಪಿ ಈಗ OBC ನಾಯಕರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಮಾಡಿದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಬಾಯಲ್ಲಿ OBC ಜಪ, ಆದ್ರೆ ಇವರು ಆಯ್ಕೆ ಮಾಡಿದ ಅಭ್ಯರ್ಥಿ ಮಾತ್ರ ಜನರಲ್ ಕ್ಯಾಟಗರಿ. ಈಗ ಇವರ ಬಾಯಲ್ಲಿ ಯಾರು OBC ಯಾರು ಜನರಲ್ ಕ್ಯಾಟಗರಿ ಅಂತ ಬರೋದಿಲ್ಲ. ಇವರಿಗೆ ಯಾವಾಗ ಬೇಕೋ ಅವಾಗ OBC ದಲಿತರು ಅಂತ ಮುಂದೆ ಬರ್ತಾರೆ. ಆದ್ರೆ ಅಧಿಕಾರ ಕೊಡುವಾಗ ಮಾತ್ರ ಇವ್ರು ಯಾರು ನೆನ್ಪಾಗೋದಿಲ್ಲ. ಇದರ ಬಗ್ಗೆ ಈ ಪೇಡ್ ಪತ್ರಕರ್ತರು ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಕೂಡ ಮಾಡೋದಿಲ್ಲ, ಹೋರಾಟಗಾರರು ಕೇಳೋದು ಇಲ್ಲ. ನೋಡಿ, ಬಿಜೆಪಿ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಅನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದಾಗ ಹಂಗಾಮ ಮಾಡ್ಬಿಟ್ರು. ಇದೇ ಪೇಡ್ ಪತ್ರಕರ್ತರು ಬೊಬ್ಬೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ಬಿಜೆಪಿ ಜೊತೆ ಕಾಂಪ್ರಮೈಸ್ ಆಗ್ಬಿಟ್ಟಿದೆ, ಅದಕ್ಕೆ ಅವರನ್ನ ಬಿಜೆಪಿ ರಾಜ್ಯಸಭೆಯಲ್ಲಿ ಕೂರಿಸ್ತಾ ಇದ್ದಾರೆ ಅಂತ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡಿದಾಗ ಯಾರೆಲ್ಲ ಅವರನ್ನ ಹೊಗಳ್ತಾ ಇದ್ದಾರಲ್ಲ, ಒಳ್ಳೆಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಅಂತ. ಈಗ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ತಗ್ಲಾಕಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಒಂದು ವಿಷಯ ಗೊತ್ತಿರ್ಲಿ, ಜಾಸ್ತಿ ಖುಷಿ ಪಡ್ಬೇಡಿ. ಅಕಸ್ಮಾತ್ ಚಂದ್ರಬಾಬು ನಾಯ್ಡು ಅವರು ವೋಟ್ ಮಾಡಿಲ್ಲ ಅಂದ್ರೂ ಕೂಡ CP ರಾಧಾಕೃಷ್ಣನ್ ಅವರೇ ಗೆಲ್ಲೋದು. ಬಹುಮತಕ್ಕೆ ಬೇಕಾಗಿರೋದು 392 ವೋಟ್ಗಳು. TDP ಬಳಿ ಒಟ್ಟು 19 ವೋಟ್ಗಳಿವೆ. ಆ 19 ವೋಟ್ಗಳು ಬಂದಿಲ್ಲ ಅಂದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ NDA ಬಳಿ ಟೋಟಲ್ 437 ವೋಟ್ಗಳಿವೆ. ಇನ್ ಕೇಸ್ ಜಗನ್ ಕೂಡ ಇಲ್ಲಿ ವೋಟ್ ಮಾಡಿಲ್ಲ ಅಂದ್ರೆ ಆವಾಗ್ಲೂ ಬಹುಮತ ಇರುತ್ತೆ. ಬಹುಮತಕ್ಕಿಂತ 18 ವೋಟ್ಗಳು ಜಾಸ್ತಿ ಅಂದ್ರೆ 410 ವೋಟ್ಗಳಿರುತ್ತೆ. ಇನ್ನೊಂದು ಕತೆ ಇದೆ. ಕಾಂಗ್ರೆಸ್ನ ಉಪರಾಷ್ಟ್ರಪತಿ ಅಭ್ಯರ್ಥಿ ಪಿ ಸುದರ್ಶನ್ ರೆಡ್ಡಿ ಅವರು ಸಾಕಷ್ಟು ಹೈಕೋರ್ಟ್ಗಳಲ್ಲಿ ಜಡ್ಜ್ ಆಗಿದ್ದವರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ 4 ವರ್ಷ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ರು. ನಂತರ ನಿವೃತ್ತರಾಗ್ತಾರೆ. ಇವರು ರಿಟೈರ್ಡ್ ಆದ ಕೆಲವೇ ಸಮಯದಲ್ಲಿ ಗೋವಾದ ಲೋಕಾಯುಕ್ತರಾಗಿ ಆಯ್ಕೆ ಕೂಡ ಮಾಡಲಾಗುತ್ತೆ. ಅಲ್ಲಿ ಇವರ ಕೈಗೆ ಒಬ್ಬ ಕಾಂಗ್ರೆಸ್ ನಾಯಕ ತಗ್ಲಾಕಿಕೊಂತಾನೆ. ಇದಾದ 7 ತಿಂಗಳಲ್ಲೇ ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ರಾಜೀನಾಮೆಗೆ ನನ್ನ ಹೆಂಡತಿಯ ಆರೋಗ್ಯ ಸಮಸ್ಯೆ ಅಂತ ಕಾರಣವನ್ನ ಕೂಡ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಕೊಟ್ಟಿರುವ ಕಾರಣ ಬೇರೆನೆ ಆಗಿತ್ತು. ಇವರು ಆಂಧ್ರದಿಂದ ಚುನಾವಣೆಗೆ ಸ್ಪರ್ಧಿಸೋಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಂತರ ತೆಲಂಗಾಣದ ಒಳಗೆ ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆ ಆಗ್ತಾ ಇತ್ತು. ಆ ಸರ್ವೆಯ ಮುಖ್ಯಸ್ಥರಾಗಿ ಕೂಡ ಇವರನ್ನ ನಿಯೋಜನೆ ಕೂಡ ಮಾಡಲಾಗಿತ್ತು. ಒಂದು ಪಕ್ಷ ಒಬ್ಬ ರಿಟೈರ್ಡ್ ಜಡ್ಜಿಗೆ ಏನಾದ್ರೂ ಹುದ್ದೆ ನೀಡಿದ್ರೆ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅವರೇ ಉಪರಾಷ್ಟ್ರಪತಿ ಹುದ್ದೆಗೆ ರಿಟೈರ್ಡ್ ಜಡ್ಜ್ ಅನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ. ಹಾಗಾದ್ರೆ ಈಗ ಇದನ್ನ ನಾವು ಕಾಂಪ್ರಮೈಸ್ ಅಂತ ಅನ್ಕೊಳ್ಬೇಕಾ? ಕಾಂಗ್ರೆಸ್ ಪ್ರತಿ ಸಲ ಹಿಂದುಳಿದ ವರ್ಗದ ಬಗ್ಗೆ ಮಾತಾಡುತ್ತೆ. ಆದ್ರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಯಾರು? ಹಿಂದುಳಿದ ವರ್ಗಕ್ಕೆ ಸೇರಿದ್ದವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗದಿಂದ ಬಂದವರು. ಆದ್ರೆ ಹಿಂದುಳಿದ ವರ್ಗಕ್ಕೆ ಅವಮಾನ ಕಾಂಗ್ರೆಸ್ ಮಾಡ್ತಾ ಇರುತ್ತೆ. ಇನ್ನೊಂದು, ಹಿಂದಿನ ಉಪರಾಷ್ಟ್ರಪತಿ ಧನ್ಕರ್ ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದ್ದವರು. ಈಗ ಆಯ್ಕೆ ಆಗಿರುವ ಉಪರಾಷ್ಟ್ರಪತಿ ಅಭ್ಯರ್ಥಿ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದ್ದವರು. ಆದ್ರೆ ಕಾಂಗ್ರೆಸ್ ಕಳೆದ ಸಲ ಕೂಡ ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ರು. ಈ ಬಾರಿ ಕೂಡ ಅದನ್ನೇ ಮಾಡಿದ್ದಾರೆ.
ಬೇರೆ ಎಲ್ಲ ಟೈಮಲ್ಲೂ ವೋಟ್ ಕೇಳಬೇಕಾದ್ರೆ ಹಿಂದುಳಿದ ವರ್ಗ OBC ಅಂತಾರೆ. ಆದ್ರೆ ಯಾವ್ದಾದ್ರೂ ಹುದ್ದೆ ನೀಡುವಾಗ ಮಾತ್ರ ಅವರು ಕಾಣಿಸೋದಿಲ್ಲ. ಆಗ ಅವರ ಗೇಮ್ ಪ್ಲಾನ್ಗೆ ಸೂಟ್ ಆಗೋರು ಮಾತ್ರ ಕಾಣಿಸೋದು. ರಾಧಾಕೃಷ್ಣನ್ ವಿರುದ್ಧ ಸುದರ್ಶನ್ ಅವರನ್ನ ಖರ್ಗೆ ಅವರು ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 21ನೇ ತಾರೀಕು ನಾಮಪತ್ರ ಸಲ್ಲಿಕೆ ಕೂಡ ಮಾಡಲಾಗುತ್ತೆ. ಅಂದ ಹಾಗೆ ಮೈತ್ರಿಕೂಟದಿಂದ ಎಲ್ಲರೂ ಇದಕ್ಕೆ ಒಪ್ಪಿದ್ದು ಹೇಗೆ? ಸುದರ್ಶನ್ ಅವರ ಆಯ್ಕೆಗೆ ಕಾರಣ ಏನು ಅಂತ ನೋಡೋಣ. ನೋಡಿ, ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಸೇರಿದ ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರು ಕೂಡ ನಮ್ಮ ಸಹಮತ ಇರೋದಿಲ್ಲ ಅಂತ. ಇನ್ನೊಂದು ಕಡೆ DMK ಸ್ಟಾಲಿನ್ ಹೇಳ್ತಾರೆ, ದಕ್ಷಿಣ ಭಾರತದಿಂದ ಯಾರನ್ನ ಆಯ್ಕೆ ಮಾಡಿಲ್ಲ ಅಂದ್ರೆ ನಾವು ರಾಧಾಕೃಷ್ಣನ್ ಅವರಿಗೆ ವೋಟ್ ಮಾಡ್ತೀವಿ ಅಂತ. ಹಾಗಾಗಿ ಕಾಂಗ್ರೆಸ್ಗೆ ಇದು ತುಂಬಾ ತಲೆನೋವು ಆಗಿಬಿಡ್ತು. ಅದಕ್ಕೆ ದಕ್ಷಿಣ ಭಾರತದಿಂದ ಆಯ್ಕೆ ಮಾಡಲಾಗಿದೆ. ನೋಡಿ, ಸುದರ್ಶನ್ ರೆಡ್ಡಿ ಅವರು ಬೇಸಿಕಲಿ ಕಾಂಗ್ರೆಸ್ ಮನಸ್ಥಿತಿ ಅವರು. ಇವರ ಆಪ್ತರೆಲ್ಲರೂ ಕೂಡ ಕಾಂಗ್ರೆಸ್ನವರೇ. ಇನ್ನೊಂದು, ಇವರ ವಯಸ್ಸು ಗಮನಿಸಿ. ಈಗಾಗಲೇ ಇವರಿಗೆ 80 ವರ್ಷ ಆಗಿದೆ. ಹೇಗಿದ್ರು ಚುನಾವಣೆಯಲ್ಲಿ ಸೋಲೋದು ಕಾಂಗ್ರೆಸ್ಗೆ ಗೊತ್ತಿದೆ. ಅದಕ್ಕೆ ಇಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.